ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋರು ಬನ್ನಿ. ಇವತ್ತು ಬಂದುಬಿಟ್ಟು ನಾನು ವರಮಹಾಲಕ್ಷ್ಮಿ ದೇವಿಗೆ 2 ಬ್ಲೌಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಡ್ರೇಪಿಂಗ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಂದರೆ ನಾವು ಯಾವ ಥರ ಸೀರೆನ ಸೆರಗು ಥರ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿ ನಾವು ಉಡಿಸ್ತೀವಲ್ಲ, ಅದೇ ಥರ ನಾವು ಬ್ಲೌಸ್ ಪೀಸ್ಗಳಲ್ಲೂ ಅದೇ ಥರ ಮಾಡ್ಬೋದು. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಈಗ ಡ್ಯೂಟಿ ಹೋಗೋರು ಇರ್ಬೋದು ಅಥವಾ ಅರ್ಜೆಂಟ್ ಕೆಲಸ ಇರೋರೆಲ್ಲನೂ ಇದನ್ನು ಕಡಿಮೆ ಟೈಮಲ್ಲಿ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಬ್ಲೌಸ್ ಪೀಸಿಂದನೇ ಬೇರೆ ಬೇರೆ ಥರ ಡೆಕೋರೇಷನ್ ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆಯೇ ನಾನಿಲ್ಲಿ ಇವತ್ತು 2 ಚಮ್ಗಳನ್ನ ತೊಗೊಂಡಿದ್ದೀನಿ. ಎರಡಕ್ಕೂ ಕೂಡ ನಾನು ಹಕ್ಕಿಗಳನ್ನ ಹಾಕ್ಕೊಂಡಿದ್ದೀನಿ. ಅದು ನಿಮ್ಮ ಇಷ್ಟ, ನೀರು ಹಾಕ್ಕೋಬೋದು, ಇಲ್ಲ ಹಕ್ಕಿಗಳನ್ನಾರು ಹಾಕೋಬೋದು. ಆಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ. ಆ ಕಡ್ಡಿನ ಬೇಕಾದ್ರೆ ನೀವು ಚೊಂಬಿಂದ ಮುಂದಕ್ಕಾದರೂ ಕಟ್ಕೋಬೋದು, ಇಲ್ಲ ಹಿಂದಕ್ಕಾದ್ರೂ ನೀವು ಟೈಟಾಗಿ ಟೈ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ಲೂಸ್ ಆದರೆ ಡ್ರೇಪ್ ಮಾಡಿದಾಗ ಅಷ್ಟು ಅದು ಕ್ಲೀನಾಗಿ ಕೂತ್ಕೊಳ್ಳೋದ್ರೆ ಆ ಕಾರಣಕ್ಕೆ ನಾವು ಕಡ್ಡಿನ ಸ್ವಲ್ಪ ಟೈಟಾಗಿ ನಾವು ಕಟ್ಟಬೇಕಾಗತ್ತೆ. ಆಮೇಲೆ ಒಂದು ಬ್ಲೌಸ್ ಪೀಸ್ನ ನೆರಿಗೆಗಳನ್ನ ಮಾಡ್ಕೊಬೇಕು. ನಾವಿಲ್ಲಿ ಈ ಥರ 2 ಬ್ಲೌಸಿಂದ ನಾವು ಡ್ರೇಪ್ ಮಾಡುವಾಗ ಒಂದು ಬ್ಲೌಸ್ ಬಂದುಬಿಟ್ಟು ಸ್ವಲ್ಪ ಡಿಸೈನ್ ಇರೋದು, ಹಾಗೆ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಇರೋದನ್ನ ಕಾಂಬಿನೇಷನ್ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸೀರೆಯಲ್ಲಿ ಯಾವ ಥರ ಪಲ್ಲು ಮತ್ತು ಸಾರಿ ಇರುತ್ತಲ್ವ, ಆ ಥರ ಒಂದು ಡಿಸೈನ್ ಬ್ಲೌಸ್ ಪೀಸು ಹಾಗೆ ಇನ್ನೊಂದು ಫುಲ್ ಪ್ಲೇನ್ ಬ್ಲೌಸ್ ಪೀಸಿಂದ ನಾವು ಡೆಕೋರೇಷನ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. 2 ಬ್ಲೌಸ್ಗಳನ್ನ ಇದೇ ಥರ ನೆರಿಗೆಗಳನ್ನ ಮಾಡಿಕೊಂಡು ಎಡ್ಜ್ಗಳಿಗೆ ಕ್ಲಿಪ್ ಹಾಕಿ ನಾವು ಇಟ್ಕೊಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಇಷ್ಟ, ವಿಳ್ಯದೆಲೆಗಳನ್ನಾದರೂ ಹಾಕ್ಬೋದು ಅಥವಾ ಮಾವಿನ ಎಲೆನಾದ್ರೂ ಹಾಕ್ಬೋದು. ಅದು ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಟು ಆಮೇಲೆ ನಾವು ಅದನ್ನು ಬ್ಲೌಸ್ ಪೀಸ್ನ ಡಿಸೈನ್ ಮಾಡ್ಬೋದು. ತೆಂಗಿನಕಾಯಿ ಇಟ್ಬಿಟ್ಟು ಬ್ಲೌಸ್ ಪೀಸ್ನಲ್ಲಿ ಡಿಸೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿನ ತೆಗೆದುಬಿಟ್ಟು ಫಸ್ಟು ನಾವು ಬ್ಲೌಸ್ ಪೀಸಿಂದ ಅದನ್ನು ಪಿನ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಬ್ಲೌಸ್ ಪೀಸು ನಮಗೆ ಸ್ವಲ್ಪ ಚಿಕ್ಕದಾಗಿದ್ದರೆ ನಾವು ಕೆಳಗಿಂದ ಹಾಕಬೇಕಾಗತ್ತೆ ಪಿನ್ನನ್ನು. ಅಕಸ್ಮಾತ್ ನಮಗೆ ಬ್ಲೌಸ್ ಪೀಸು ಕೆಲವು ಸಲ ದೊಡ್ಡದಾಗಿರುತ್ತೆ,
ಜಾಸ್ತಿ ಇರುತ್ತಲ್ವ ಮೆಜರ್ಮೆಂಟು, ಅಂಥ ಟೈಮಲ್ಲಿ ನಾವು ಮೇಲಿಂದ ಹಾಕಿದ್ರೆ ಅದು ನೀಟಾಗಿ ಕೂರುತ್ತೆ. ಚಿಕ್ಕದಾಗಿದ್ದರೆ ಕೆಳಗಿಂದ ಹಾಕಿ ನಾವು ನೆರಿಗೆನ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ಟ್ರಿಕ್ಕನ್ನು ಫಾಲೋ ಮಾಡ್ಬೋದು. ಯಾಕೆಂದರೆ ನಾವು ಬ್ಲೌಸ್ ಪೀಸು ಎಲ್ಲರದು ಒಂದೇ ಥರ ಇರಲ್ಲ, ಒಂದೇ ಮೆಜರ್ಮೆಂಟಿಂದ ತೊಗೊಬಂದಿರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೀಟಾಗಿ ಎರಡು ಸೈಡಿಂದ ತೆಗೆದುಬಿಟ್ಟು ಪಿನ್ನ ಹಾಕಿ ಚೆನ್ನಾಗಿ ನಾವು ಸೇಫ್ಟಿ ಮಾಡಬೇಕು. ಆಮೇಲೆ ನೀಟಾಗಿ ನೆರಿಗೆಗಳನ್ನು ಎರಡೂ ಕಡೆ ನೀಟಾಗಿ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸ್ ಇರುತ್ತಲ್ವ, ಅದನ್ನು ನಾವು ಬೇಕಾದರೆ ಹಿಂದೆಯಿಂದ ಮುಂದಕ್ಕಾದರೂ ಹಾಕ್ಬೋದು ಅಥವಾ ಮುಂದೆಯಿಂದ ಹಿಂದಕ್ಕಾದರೂ ಹಾಕ್ಬೋದು. ಅದು ನಮ್ಮ ಇಷ್ಟ. ಬೇಕು ಅಂದರೆ ಅದನ್ನು ಒಂದು ವಿಡಿಯೋನ ತೋರಿಸ್ತೀನಿ. ಆಮೇಲೆ ಬಂದುಬಿಟ್ಟು ನಾನಿಲ್ಲಿ ಲೇಸ್ನ ಕಟ್ತಾ ಇದ್ದೀನಿ. ನೀವು ಡಾಬ್ ಇದ್ದರೆ ಡಾಬಾರೋ ಕಟ್ಬೋದು, ಇಲ್ಲ ಅಂದರೆ ಈ ಥರ ಲೇಸ್ ಆದರೂ ಕಟ್ಕೋಬೋದು. ಈ ಥರ ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆನಾದರೂ ಹಾಕ್ಬೋದು. ಅಕಸ್ಮಾತ್ ಯಾರ ಹತ್ರ ಜಡಬಿಲ್ಲ ಇಲ್ಲ ಅಂತಾರೋ ಅವ್ರುಗಳು ಈ ಥರ ಅಟ್ಲೀಸ್ಟ್ ಚೌಲಿಗಳಿದ್ರೆ ಈ ಚೌಲಿನಾರು ಆಗ್ಬೋದು, ತೊಗೋಬೋದು. ಕಡಿಮೆ ರೇಟಿಗೂ ಸಿಗುತ್ತೆ. ಹೊಸ್ದಾಗಿ ತೊಗೊಳಕ್ಕೆ ಜಡಬಿಲ್ಲೆನ ತೊಗೊಳಕ್ಕಾಗಲ್ಲ ಅನ್ನೋರು ಕೂಡ ಈ ಥರನ ತೊಗೊಂಡ್ರೆ ಕಮ್ಮಿ ಬೆಲೆಗೂ ಸಿಗುತ್ತೆ. ಹಾಗೆ ಡೆಕೋರೇಷನ್ಗೂ ಕೂಡ ತಾಯಿಗೆ ಚೆನ್ನಾಗಿ ಕಾಣುತ್ತೆ.
ಯಾರಿಗೆಲ್ಲ ಇಷ್ಟ